ಏನು ಇದು ಗ್ಲಾಸಲ್ಲಿ ಹಸಿರು ಹಸಿರಾಗಿ ಏನು ಇಟ್ಕೊಂಡಿದ್ದಾಳೆ ಅಂದ್ಕೊಂಡ್ರಾ? ಹೌದು, ಇದು ಒಂದು ಒಳ್ಳೆ ಈ ಬಿಸಿಲಿಗೆ ಒಳ್ಳೆ ನೆಲ್ಲಿಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು, ಪುದೀನ, ಪೆಪ್ಪರು, ಜೀರಿಗೆ ಮತ್ತು ನಿಂಬೆಹಣ್ಣು ಮತ್ತು ಶುಂಠಿ, ಸಾಲ್ಟು ಎಲ್ಲ ಹಾಕಿ ಒಂದು ಜ್ಯೂಸ್ ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ನಾನು ಹೇಗೆ ಮಾಡೋದು ಅಂತ ಎಲ್ಲ ಫುಲ್ಲು ತೋರಿಸಿದ್ದೀನಿ. ನೀವು ಫುಲ್ಲು ವೀಡಿಯೋ ನೋಡಿ ನೀವು ಅದೇ ಥರ ಮಾಡಿ ಕುಡೀರಿ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಿಜವಾಗಲೂ ಇದರಲ್ಲಿ ಲೆಮನ್ ಹುಳಿ ಇದೆ, ಸ್ವಲ್ಪ ಉಪ್ಪು ಇದೆ, ಸ್ವಲ್ಪ ಖಾರ ಇದೆ, ತುಂಬ ಚೆನ್ನಾಗಿದೆ. ನೀವು ಇದೇ ಥರ ಟ್ರೈ ಮಾಡಿ. ನಾನು ಹೇಗೆ ಮಾಡೋದು ಅಂತ ಎಲ್ಲ ವೀಡಿಯೋ ಹಾಕಿದ್ದೀನಿ ನೋಡಿ. ನನಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಇವಾಗ ತುಂಬ ಬಿಸಿಲು ಕಾಲಕ್ಕೆ ಒಂದು ಒಳ್ಳೆ ನೆಲ್ಲಿಕಾಯಿ ಮಸಾಲ ಜ್ಯೂಸ್ ಮಾಡ್ತೀನಿ. ನೆಲ್ಲಿಕಾಯಿ ಮಸಾಲ ಜ್ಯೂಸು ಅದಕ್ಕೆ ಏನೇನು ಬೇಕಂದರೆ ನೋಡಿ, ನೆಲ್ಲಿಕಾಯಿಯನ್ನು ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಒಂದು ಹಿಡಿ ಕೊತ್ತಂಬರಿ, ಒಂದು ಹಿಡಿ ಪುದೀನ, ಒಂದು ನಿಂಬೆಹಣ್ಣು, ಒಂದು ಚೂರು ಶುಂಠಿ, ಇದನ್ನೆಲ್ಲ ಹಾಕಿ ಮಿಕ್ಸಿಯಲ್ಲಿ ರುಬ್ಬಬೇಕು. ನೋಡಿ, ಶುಂಠಿ ಹಾಕಿದೆ, ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ, ಕೊತ್ತಂಬರಿ ಪುದೀನ ಎರಡು ವಾಶ್ ಮಾಡಿ ತೊಳೆದು ಹಾಕಿದ್ದೀನಿ. ಅದ್ರ ಜೊತೆಗೇ ನಿಂಬೆಹಣ್ಣು ಹಾಕ್ತೀನಿ. ನಿಂಬೆಹಣ್ಣಲ್ಲ, ನೆಲ್ಲಿಕಾಯಿ ಪ್ಲೀಸ್, ನೆಲ್ಲಿಕಾಯಿ ಹಾಕಿದೆ. ನಿಂಬೆಹಣ್ಣು ಲಾಸ್ಟಿಗೆ ಹಿಂಡೋದು ನೋಡಿ. ಇವಾಗ ನಾನು ಇದಕ್ಕೆ ಶುಂಠಿ, ನೆಲ್ಲಿಕಾಯಿ, ಪುದೀನ, ಕೊತ್ತಂಬರಿ, ಅದಕ್ಕೆ ಸ್ವಲ್ಪ ಜೀರಿಗೆ, ಒಳ್ಳೆಯದು ತಂಪು ಅಂತ ಸ್ವಲ್ಪ ಜೀರಿಗೆ ನೋಡಿ, ಜೀರಿಗೆ ಸ್ವಲ್ಪ, ಆಮೇಲೆ ಪೆಪ್ಪರು ಒಂದೆರಡು ಕಾಳು ಪೆಪ್ಪರು, ಜಾಸ್ತಿ ಬೇಡ, 2 ಕಾಳು ಪೆಪ್ಪರು, ಜೀರಿಗೆ, ಆಮೇಲೆ ಉಪ್ಪು ಹಾಕಲೇಬೇಕು ನೋಡಿ. ಸ್ವಲ್ಪ ಕಲ್ಲುಪ್ಪು, ನಿಮಗೆ ಎಷ್ಟು ಬೇಕು ಅಷ್ಟು. ನಾನಿವಾಗ 4 ಗ್ಲಾಸ್ ಮಾಡ್ತೀನಿ, ಅದಕ್ಕೆ ಇಷ್ಟು ಕಲ್ಲುಪ್ಪು ಹಾಕ್ತೀನಿ. ಈ ಕಲ್ಲುಪ್ಪು ಇಷ್ಟೇ ಹಾಕಿ ಅದನ್ನು ಚೆನ್ನಾಗಿ ಫ್ರೆಂಡ್ಸ್ ಇದನ್ನು ಚೆನ್ನಾಗಿ ಮಿಕ್ಸಿಯಲ್ಲಿ ಒಳ್ಳೆ ಪೇಸ್ಟ್ ಮಾಡ್ತೀನಿ. ಇವಾಗ ಅದನ್ನು ಬನ್ನಿ ಫ್ರೆಂಡ್ಸ್, ಇವಾಗ ನೀಟಾಗಿ ಎಲ್ಲ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡಿ ಚೆನ್ನಾಗಿ ರುಬ್ಕೊಂಡಿದ್ದೀನಿ ನೋಡಿ. ಇವಾಗ ನಿಂಬೆಹಣ್ಣು ಅದನ್ನ ಫಿಲ್ಟ್ರ್ ಮಾಡ್ಕೊಳ್ಬೇಕು. ನಿಂಬೆಹಣ್ಣು ಹಾಕಿ ನೋಡಿ, ಒಂದು ನಿಂಬೆಹಣ್ಣು ಹಾಕಿ ಅದನ್ನು ಫಿಲ್ಟ್ರ್ ಮಾಡ್ಕೊಳ್ಳಿ. ಚೆನ್ನಾಗಿ ಅದನ್ನ ಫಿಲ್ಟ್ರ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಎಲ್ಲ ಚೆನ್ನಾಗಿ ಎಲ್ಲ ಫಿಲ್ಟ್ರ್ ಮಾಡ್ಕೊಂಡಿದ್ದೀನಿ. ಕಲರ್ ನೋಡಿ ಹೇಗಿದೆ, ಎಷ್ಟು ಕಲರ್ಫುಲ್ ಆಗಿದೆ ನೋಡಿ. ಎಲ್ಲ ಫಿಲ್ಟ್ರ್ ಮಾಡಿ ಈ ಥರ. ಇವಾಗ ಇದು ಗ್ಲಾಸ್ಗೆ ಹಾಕ್ತೀನಿ ನೋಡಿ. ನೆಲ್ಲಿಕಾಯಿ, ಪುದೀನ, ಕೊತ್ತಂಬರಿ ಜ್ಯೂಸು ರೆಡಿಯಾಗಿದೆ. ನೀವು ಇದೇ ಥರ ಸೇಮ್ ಟ್ರೈ ಮಾಡಿ ಕುಡೀರಿ. ಬಿಸಿಲಿಗೆ ತುಂಬ ಒಳ್ಳೆಯದು. ನಾನು ಹೇಗೆ ಮಾಡಿದ್ನೋ ಹಾಗೆ ಮಾಡಿ ಕುಡೀರಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ.